ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎಚ್.ಎಸ್. ರವಿಶಂಕರ್ ಹೆಬ್ಬಾಕ ನೇತೃತ್ವದಲ್ಲಿ ಜಮಾಯಿಸಿದ ನೂರಾರು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಮೊದಲು ಕೋಟೆ ಆಂಜನೇಯ ಸ್ವಾಮಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ನಡೆಸಿದರು. ಪಕ್ಷದ ಬಾವುಟ ಹಿಡಿದು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಾ ಸಚಿವ ಬಿ. ನಾಗೇಂದ್ರ ಅವರನ್ನು ತಕ್ಷಣವೇ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಧರಣಿ ಕುಳಿತರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಬಡವರ ಕಲ್ಯಾಣಕ್ಕೆ ಮೀಸಲಾಗಿದ್ದ ವಾಲ್ಮೀಕಿ ನಿಗಮದ ಹಣವನ್ನು ಖಾಸಗಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿ ಭಾರೀ ಅಕ್ರಮ ಎಸಗಲಾಗಿದೆ. ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬೇಲ್ ಮೇಲೆ ಬಂದಿರುವ ನಾಗೇಂದ್ರ ಅವರಿಗೆ ಮತ್ತೆ ಮಂತ್ರಿ ಸ್ಥಾನ ನೀಡಿರುವುದು ಖಂಡನೀಯ. 94 ಕೋಟಿ ರೂಪಾಯಿ ಹಣವನ್ನು ತೆಲಂಗಾಣ ಹಾಗೂ ರಾಜ್ಯದ ಲೋಕಸಭಾ ಚುನಾವಣೆಗೆ ಬಳಸಿಕೊಳ್ಳಲಾಗಿದ್ದು ಸಿಬಿಐ ತನಿಖೆಯಲ್ಲಿ ಇಂದು ಸಾಬೀತಾಗಿದೆ. ನಾಗೇಂದ್ರ ಅವರನ್ನು ಕೂಡಲೇ ವಜಾಗೊಳಿಸಬೇಕು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಬ್ಯಾಟರಂಗೇಗೌಡ ಹಾಗೂ ನಗರ ಅಧ್ಯಕ್ಷರಾದ ಧನುಷ್, ವಾಲ್ಮೀಕಿ ಸಮಾಜದ ಬಡವರಿಗೆ ಅನ್ಯಾಯ ಮಾಡಿದ ಸಚಿವ ನಾಗೇಂದ್ರ ಅವರನ್ನ ಸರ್ಕಾರ ತಕ್ಷಣವೇ ವಜಾ ಮಾಡಬೇಕು. ಇಲ್ಲವಾದಲ್ಲಿ ಬಿಜೆಪಿ ತನ್ನ ಹೋರಾಟವನ್ನು ಇನ್ನಷ್ಟು ಉಗ್ರಗೊಳಿಸಲಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಲಿಕ್ಕೆ ಅಷ್ಟೇ ಸಾಧ್ಯ ಆಗಿದೆ. ಪಾಪ ಅವ್ರು ನಿಮ್ಗೆ ಯಾವತ್ತೂ ನೇರವಾಗಿ ಸಿಗೋದಿಲ್ಲ, ಅಷ್ಟು ನಿಜಾಗಿರ್ತಾರೆ ಅವರು. ಇವತ್ತಾದರೂ ಚೇಂಬರ್ ಹತ್ರ ಕರ್ಕೊಂಡೋಗಿ ಸ್ವಲ್ಪ ನೋಡೋಣ, ನಮ್ಮ ಕಷ್ಟ ಅವ್ರ ಹತ್ರ ಹೇಳ್ಕೊಳ್ಳೋಣ. ಹಾಗಾಗಿ ನೀವು ಬಿಡಲಿಲ್ಲ ಅಂದರೆ ನಾವು ಒಳಗಡೆ ಹೋಗ್ತೀವಿ, ದಯಮಾಡಿ. ಹಾಗಾಗಿ ವಿನಂತಿ ಮಾಡ್ತೇವೆ, ನಮ್ಗೆ ಅವಕಾಶ ಮಾಡಿಕೊಡಿ. ಇವತ್ತು ಲೆಕ್ಕಕ್ಕಾಗೋದಿಲ್ಲ ಅಂತೇಳಿ ಇಂಥ ಭ್ರಷ್ಟ ಡಿ.ಕೆ. ಶಿವಕುಮಾರ್, ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಿಂದ ಯಾವುದಾದ್ರೂ ಅಭಿವೃದ್ಧಿ ಕಾರ್ಯಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಇವತ್ತಿನವರೆಗೂ ಕೂಡ ಯಾವುದೇ ಮುಖ್ಯಮಂತ್ರಿಯಾಗಲಿ ಈ ರಾಜ್ಯದ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಾರೆ, ಅವರು ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಕಾರಣ ಇಷ್ಟೇ, ಈ 187 ಕೋಟಿ ರೂಪಾಯಿ ಚೆಕ್ನಲ್ಲಿ ಡ್ರಾ ಆಗಿದೆ. ಆಂಧ್ರ ಪ್ರದೇಶದ ಬಾರ್ಗಳಿಗೆ, ವೈನ್ ಸ್ಟೋರ್ಗಳಿಗೆ, ಅಲ್ಲಿನ ಚಿಕ್ ಫಂಡ್ಗಳಿಗೆ, ಅಲ್ಲಿನ ಪೆಟ್ರೋಲ್ ಬಂಕ್ಗಳಿಗೆ ಆನ್ಲೈನ್ ಮೂಲಕ ಟ್ರಾನ್ಸ್ಫರ್ ಮಾಡಿ ಆನಂತರ ಪಡೆದು ಚುನಾವಣೆಗೆ ಬಳಕೆಯಾಗಿದೆ. ಆ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು, ಈ ಭ್ರಷ್ಟಾಚಾರ ನೇರ ನಡೆದಿದೆ. ತೆಲಂಗಾಣ ಮತ್ತು ಬಳ್ಳಾರಿ ಜಿಲ್ಲೆಯ ಎಂಪಿ ಚುನಾವಣಾ ಫಂಡ್ಗೆ ದಲಿತರ ಹಣವನ್ನು ಉಪಯೋಗಿಸಿದೆ. ಈಗ ನಾಗೇಂದ್ರ ಹೊಸ ವರ್ಷ ತೆಗಿತಾ ಇದ್ದಾರೆ. ನಾನು ದಲಿತ ಅನ್ನೋ ಕಾರಣಕ್ಕೆ ಬಿಜೆಪಿ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ನಾಗೇಂದ್ರ ಅವರೇ, ನೀವು ದಲಿತರು ಅಂತ ನಿಮಗೆ ಟಾರ್ಗೆಟ್ ಮಾಡ್ತಾ ಇಲ್ಲ ಸ್ವಾಮಿ. ಸಾವಿರಾರು ಕೋಟಿ ಇಲ್ಲಿಗಲ್ ಮೈನಿಂಗ್ ಮಾಡಿದ್ದೀರಾ, ಸಿಬಿಐ ಕೇಸ್ ಇದೆ. ಆ ವಿಚಾರವಾಗಿ ಬಿಜೆಪಿ ಹೋರಾಟ ಮಾಡಲಿಲ್ಲ. ನೀನು ದಲಿತರ ಹಣ ತಿಂದಂತ ಕಾರಣಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ನಿನ್ನ ವಿರುದ್ಧ ಹೋರಾಟಗಳು ನಡೀತಾ ಇದೆ. ಎಲ್ಲಿವರೆಗೂ ದಲಿತರ ಹಣವನ್ನು ತಿಂದಂತ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ, ಅಲ್ಲಿವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನು ಮುಂದುವರಿಸ್ತಾ ಹೋಗ್ತಾ ಇದೆ. ಈಗಾಗಲೇ ಸಿಬಿಐ ಮತ್ತು ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈ ಏನು 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯ್ತಲ್ಲ, ಅದರ ಕಿಂಗ್ ಪಿನ್ ಅಂತ ನಾಗೇಂದ್ರ ನೇರ ಕಾರಣ. ಆ ಒಂದು ಹಗರಣದಲ್ಲಿ ನಾಗೇಂದ್ರನೇ ಮುಖ್ಯವಾದಂಥ ಕಿಂಗ್ ಪಿನ್ ಅನ್ನೋದನ್ನ ಈಗಾಗಲೇ ಇಡಿ ಮತ್ತು ಚಾರ್ಜ್ ಶೀಟಲ್ಲಿ ತಿಳಿಸಿದೆ. ಟ್ರಯಲ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಬೇಲ್ ಹೊರಗಡೆ ಇದ್ದಾನೆ ಅನ್ನೋ ಕಾರಣಕ್ಕೆ ಅವನ್ನ ಕ್ಲೀನ್ ಚೀಟ್ ಕೊಡಲಿಕ್ಕೆ ನಾವು ಒಪ್ಪೋದಿಲ್ಲ. ಹಿಂದೆ ನಮ್ಮ ಸರ್ಕಾರದಲ್ಲಿ ಈಶ್ವರಪ್ಪನವರು ಮಂತ್ರಿ ಆಗಿದ್ರು. ಯಾರೋ ಒಬ್ಬ ಗುತ್ತಿಗೆದಾರ ಲೆಟ್ರಲ್ಲಿ ಹೆಸರು ಬರೆದು ಡೆತ್ ನೋಟಲ್ಲಿ ಹೆಸರು ಬರೆದು ಸತ್ತ ಅನ್ನೋ ಕಾರಣಕ್ಕೆ ರಾಜೀನಾಮೆ ತಗೊಂಡ್ರು. ಯಾವ ತನಿಖೆನೂ ಇಲ್ಲ, ಪೂರ್ವಾಪರ ನಿರ್ಧಾರ ಆಗಲಿಲ್ಲ. ನೇರವಾಗಿ ಈಶ್ವರಪ್ಪನವ್ರದ್ದು ರಾಜೀನಾಮೆ ನಾವು ನೈತಿಕತೆಯಿಂದ ಕೊಟ್ಟರೆ. ಹಾಗಾಗಿ ಇವ್ರದ್ದು ತಪ್ಪೇನೇ ಹೋಯ್ತಾ ನೋಡ್ರಿ.
ನಾಗೇಂದ್ರನಿಗೆ